ಇಲ್ಲಿ ತಲೆ ತಗ್ಗಿಸಿ ನಿಂತಿರುವ ಜೋಡಿಯ ಹೆಸರು ಐಶ್ವರ್ಯ ಮತ್ತು ನಾಗಭೂಷಣ್. ಸಮಸ್ತ ನಾಡಿನ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅವರು ಮಾಡಿದ ಘನಂದಾರಿ ಕೆಲಸ ಏನು ಅಂತೀರಾ? ಅದು ಕಿಡ್ನಾಪ್. ತನ್ನ ಮನೆಗೆ ಪಾಠ ಹೇಳಿಸಿಕೊಳ್ಳಲು ಬರುತ್ತಿದ್ದ 14 ವರ್ಷದ ಹುಡುಗಿ ಪವಿತ್ರಾಳನ್ನ ಇವರಿಬ್ಬರು ಸೇರಿ ಕಿಡ್ನಾಪ್ ಮಾಡಿದ್ರು. ಕಾರಣ 25 ಲಕ್ಷ ರೂಪಾಯಿ ಹಣ. ಇದು ನಡೆದ ಇನ್ನು ಎಂತೆಂಥವ್ರು ಇರ್ತಾರೋ ಅಕ್ಕಪಕ್ಕದಲ್ಲಿ ಇದ್ಕೊಂಡೇ ಕತ್ರಿ ಹಾಕು. ರಾಜಾಜಿನಗರದ ಜೋಗನಹಳ್ಳಿಯಲ್ಲಿ. ರಾಜಾಜಿನಗರದ ಥಾಮಸ್ ಶಾಲೆಯಲ್ಲಿ 9ನೇ ತರಗತಿ ಓದುತ್ತಿದ್ದ ಪವಿತ್ರ ಪ್ರತಿದಿನ ಸಂಜೆ 5 ಗಂಟೆಗೆ ಐಶ್ವರ್ಯಾಳ ಬಳಿ ಮನೆ ಪಾಠ ಹೇಳಿಸಿಕೊಳ್ಳಲು ಹೋಗ್ತಿದ್ಲು. ಐಶ್ವರ್ಯ ಮತ್ತು ಪವಿತ್ರಾಳ ಹೆತ್ತವರಾದ ಸುರೇಶ್ ಮತ್ತು ರತ್ನಮ್ಮರ ನಡುವೆ ಒಳ್ಳೆ ಸಂಬಂಧ ಇತ್ತು. ಆಗಾಗ ಐಶ್ವರ್ಯ ತನ್ನ ಶಿಷ್ಯ ಮನೆಗೆ ಭೇಟಿ ನೀಡ್ತಾ ಇದ್ಲು. ಆದ್ರೆ ಐಶ್ವರ್ಯಳಿಗೆ ಪವಿತ್ರಾಳ ಶ್ರೀಮಂತಿಕೆ ಕಣ್ಣು ಕುಕ್ಕಿ ಬಿಟ್ಟಿತ್ತು. ಅದು ಅಲ್ಲದೆ ಅವಳ ಮುಂದೆ ಪವಿತ್ರಾಳ ಪೋಷಕರು ಆಗಾಗ ದುಡ್ಡಿನ ವಿಷಯ ಮಾತಾಡ್ತಿದ್ರು. BA ಮಾಡಿ 3 ವರ್ಷದ ಹಿಂದೆ ಶ್ರೀನಗರದಲ್ಲಿ ಅದ್ಯಾವುದೋ ಕೆಲಸಕ್ಕೆ ಸೇರಿಕೊಂಡಿದ್ದವಳಿಗೆ ಪರಿಚಯವಾದವನೇ ಈ ನಾಗಭೂಷಣ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಎಂಜಾಯ್ ಮಾಡು, ನೀವು ಎಂಜಾಯ್ ಮಾಡಿ. ಏನಿದೆ ಜೀವನದಲ್ಲಿ, ಕಮಾನ್ ಎಂಜಾಯ್, ಬಾಯ್.